ಆತ್ಮೀಯ ಸ್ನೇಹಿತರೆ, OBS ಸ್ಟುಡಿಯೋನ ಹೇಗೆ ಉಪಯೋಗಿಸಬೇಕು ಮತ್ತು OBS ಸ್ಟುಡಿಯೋದಲ್ಲಿ ಸೀನನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಆಮೇಲೆ ಸೀನನ್ನು ಕ್ರಿಯೇಟ್ ಮಾಡಿ ಆದಮೇಲೆ ಸೋರ್ಸಸನ್ನು ಹೇಗೆ ಆ್ಯಡ್ ಮಾಡಬೇಕು, ಹಾಗೆ ಆಡಿಯೋ ಮೈಕನ್ನು ಹೇಗೆ ಕನೆಕ್ಟ್ ಮಾಡಬೇಕು, ಆಮೇಲೆ ಕ್ಯಾಮ್ರಾವನ್ನು ಹೇಗೆ ಕನೆಕ್ಟ್ ಮಾಡಬೇಕು, ಅಲ್ಲದೆ ಬ್ಯಾಕ್ಗ್ರೌಂಡನ್ನು ಹೇಗೆ ರಿಮೂವ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಈಗ ನಾವೇನು ಮಾಡೋಣ ಅಂತಂದರೆ OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡು ಈಗ ಸೀನ್ 2 ಡಿಫಾಲ್ಟಾಗಿ ಸೀನ್ 1 ಇದೆ, ಅದನ್ನು ನಾನು ಡಿಲೀಟ್ ಮಾಡ್ತೀನಿ ರೀ. ಮೂಲಕ ಸೀನ್ 1 ಡಿಲೀಟ್ ಮಾಡ್ತೀನಿ, ಯಾಕಂದರೆ ಆಲ್ರೆಡಿ ನಾನು ಬಳಸ್ತಾ ಇದ್ದೀನಿ. ಆಮೇಲೆ ಸೀನ್ 2 ಇದೆಯಲ್ಲ, ಅದನ್ನು ರೀನೇಮ್ ಮಾಡ್ತೀನಿ. ಸೀನ್ 2 ಇದ್ದಿದ್ದನ್ನು ನಾವು ಸೀನ್ 1 ಅಂತ ಮಾಡ್ತೀವಿ. ಸೀನ್ 1 ಅಂತ. ಈಗ OBS ಸ್ಟುಡಿಯೋನ ಓಪನ್ ಮಾಡ್ಕೊಂಡಾಗ ಈ ರೀತಿಯಾದ ಇಂಟರ್ಫೇಸ್ ನಮ್ಗೆ ಕಾಣಿಸ್ತೈತಿ. ಈಗ OBS ಸ್ಟುಡಿಯೋದಲ್ಲಿ 5 ಸೆಕ್ಷನ್ಸ್ ಇದಾವೆ. ಯಾವ್ಯಾವ ಅಂತಂದರೆ, ಒಂದನೇದ್ದು ಸೀನ್ಸ್ ಅಂತ, ಎರಡನೇದ್ದು ಸೋರ್ಸಸ್ಸು, ಮೂರನೇದ್ದು ಆಡಿಯೋ ಮಿಕ್ಸರು, ನಾಲ್ಕನೇದ್ದು ಸೀನ್ ಟ್ರಾನ್ಸಿಷನ್ನು, ಐದನೇದ್ದು ಕಂಟ್ರೋಲ್ಸ್ ಅಂತ ಇದಾವೆ. ಈಗ ನಾವೇನು ಮಾಡೋಣ ಅಂತಂದರೆ, ಮೊದಲಿಗೆ ಸೀನನ್ನು ಹೇಗೆ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೀನನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕಂತಂದರೆ, ಈಗ ಸೀನ್ಸ್ ಸೆಕ್ಷನಿಗೆ ಬಂದು ಡಿಫಾಲ್ಟಾಗಿ ಸೀನ್ 1 ಅಂತಿದೆ, ಅದನ್ನು ರೀನೇಮ್ ಮಾಡೋದನ್ನು ನೋಡಿದ್ದೀವಿ ನಾವು. ಈಗ ಸೀನ್ 2 ಆ್ಯಡ್ ಮಾಡಬೇಕಂತಂದರೆ ಸೀನ್ ಸೆಕ್ಷನ್ದೊಳಗೆ ಕೆಳಗಡೆ ಪ್ಲಸ್ ಬಟನ್ ಇದೆ ನೋಡ್ರಿ, ಅದನ್ನು ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದಾಗ ಸೀನ್ 2 ಅಂತ ಬಂತು, ಓಕೆ ಕೊಡ್ರಿ. ಈಗೇನು ಮಾಡಿದ್ವಿ, ನಾವು 2 ಸೀನನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆಮೇಲೆ ಸೀನನ್ನು ಕ್ರಿಯೇಟ್ ಆದಮೇಲೆ ಸೀನ್ 1ಗೆ ನಾವು ಏನು ಮಾಡಬೇಕು, ಸೋರ್ಸಸನ್ನು ಹಾಕಬೇಕು. ಸೀನ್ 1ಗೆ ಯಾವ ಸೋರ್ಸಸನ್ನು ಮಸ್ಟ್ ಆ್ಯಂಡ್ ಶುಡ್ ಹಾಕಬೇಕು ಅಂತಂದರೆ, ಮೊದಲಿಗೆ ಆಡಿಯೋ ಕ್ಯಾಪ್ಚರ್ ಡಿವೈಸನ್ನು ಹಾಕಬೇಕು. ಆಡಿಯೋ ಕ್ಯಾಪ್ಚರ್ ಡಿವೈಸ್ ಮೀನ್ಸ್ ಏನದು, ಆಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಮೈಕನ್ನು ಬಳಸ್ತಾರಲ್ಲ, ಮೈಕನ್ನು ಆ್ಯಡ್ ಮಾಡಬೇಕು. ಅದಕ್ಕೆ ನಾವೇನು ಕರಿತೀವಿ, ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತ ಕರಿತೀವಿ ನಾವು. ಆವಾಗ ಹೇಗೆ ಹಾಕಬೇಕು ಅಂತಂದರೆ, ಸೋರ್ಸಿಗೆ ಬಂದು ಈಗ ಸೀನ್ 1 ಸೆಲೆಕ್ಟ್ ಆಗಿದೆ, ಸೋರ್ಸಿಗೆ ಬರಬೇಕು. ಅದರ ಕೆಳಗಡೆ ಪ್ಲಸ್ ಬಟನ್ ಇದೆ ನೋಡ್ರಿ, ಆವಾಗ ಆ್ಯಡ್ ಸೋರ್ಸ್ ಅಂತ ಅದನ್ನು ಕ್ಲಿಕ್ ಮಾಡಿರಿ. ಮೌಸದ ಲೆಫ್ಟ್ ಬಟನ್ನಿಂದ ಕ್ಲಿಕ್ ಮಾಡಿರಿ. ಮಾಡಿದಾಗ ಇಷ್ಟು ಆಪ್ಷನ್ ಬರ್ತಾವೆ. ಅವಾಗ ನಾವೇನು ಮಾಡಬೇಕು, ಮೊಟ್ಟ ಮೊದಲಿಗೆ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತ ಆ್ಯಡ್ ಮಾಡಬೇಕು. ಓಕೆ ಕೊಡ. ಓಕೆ ಕೊಟ್ಟು ಈಗ ಡಿಫಾಲ್ಟ್ ಅಂತ ಬರ್ತೈತಿ. ಅವಾಗ ನಾವೇನು ಮಾಡೋಣ ಅಂತಂದರೆ, ಅದಕ್ಕೆ ಇಲ್ಲಿ ನಾವು ಯಾವ ಮೈಕನ್ನು ಕನೆಕ್ಟ್ ಮಾಡ್ತೀವಿ ಅದು ತೋರಿಸ್ತೈತಿ. ಈಗ ನಾವು ವೈರ್ಲೆಸ್ ಮೈಕ್ರೋಫೋನನ್ನು ಕನೆಕ್ಟ್ ಮಾಡ್ತೀನಿ. ಈಗ ಓಕೆ ಕೊಡ್ರಿ. ಮೊದಲಕ್ಕೆ ಕೊಟ್ಟು ಈಗ ನೋಡ್ರಿ, ಇಲ್ಲಿ ಗ್ರೇನಾರೋ S9 Pro ಅನ್ನುವಂಥ ಮೈಕ್ರೋಫೋನ್ ಇದೆ. ಇದೊಂದು ವೈರ್ಲೆಸ್ ಮೈಕ್ರೋಫೋನು. ಇದನ್ನು ನಾನು OBS ಸ್ಟುಡಿಯೋಗೆ ಕನೆಕ್ಟ್ ಮಾಡ್ತೀನಿ. ಎದ್ರ ಸಹಾಯ ಅಂತಂದರೆ, ಇದು TRS ಅಕ್ಷ ಕೇಬಲ್ ಇದೆ, ಅದನ್ನು ಇದರ ಸಹಾಯದಿಂದ ನಾನು ನನ್ನ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡ್ತೀನಿ. ಇದು TX ಅಂದರೆ ಟ್ರಾನ್ಸ್ಮಿಟರ್ ಅಥವಾ ಮೈಕ್. ಆಮೇಲೆ ಇಲ್ಲಿ RX ಅಂತಿದೆಯಲ್ಲ, ಇದು ರಿಶೀವರ್. ಈ ರಿಶೀವರನ್ನು ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಬೇಕು. ಮೊದಲಕ್ಕೆ ಇಲ್ಲಿ ಔಟ್ ಅಂತಿದೆ ನೋಡ್ರಿ, ಅಲ್ಲಿ ಒಂದು ಎಂಡನ್ನು ಜಾಯಿನ್ ಮಾಡಿದೆ, ಸೇರಿಸಿದೆ ನಾನು. ಆಮೇಲೆ ಈ ರಿಶೀವರ್ದು ಪವರ್ ಬಟನ್ ಇದೆಯಲ್ಲ, ಇದನ್ನು ಆನ್ ಮಾಡೋಣ. ಆನ್ ಮಾಡಿದಾಗ ಇಲ್ಲಿ ಪೇರಿಂಗ್ ಅದು ಬಿಳಿದು ಕಾಣಿಸುತ್ತೆ ನೋಡ್ರಿ, ಬ್ಲಿಂಕ್ ಆಗ್ತಾ ಇದೆ ನೋಡ್ರಿ.
ಆಮೇಲೆ ಈಗ ಮೈಕನ್ನು ಪವರ್ ಬಟನನ್ನು ಆನ್ ಮಾಡೋಣ. ಆನ್ ಮಾಡಿದ್ವಿ, ಎರಡು ಒಂದಕ್ಕೊಂದು ಫೇರ್ ಆಯಿತು. ಫೇರ್ ಆಗಿಂದ ಈ ಟ್ರಾನ್ಸ್ಮಿಟರ್ ಅಥವಾ ಮೈಕನ್ನು ನಾನು ನನ್ನ ಸೈಟಿಗೆ ಹಾಕ್ಕೊಂಡೆ. ಆಮೇಲೆ ಇದನ್ನು ಲ್ಯಾಪ್ಟಾಪಿಗೆ ಜೋಡಿಸ್ತೀನಿ ನೋಡ್ರಿ. ಇಲ್ಲಿ 3.0mm ಪೋರ್ಟ್ ಇದೆ, ಅದಕ್ಕೆ ಜೋಡಿಸ್ತೀನಿ. ಜೋಡಿಸಿದಾಗ ಮೈಕಿನ್ ಅಂತ ಬಂತು ಪಾಪಪ್, ಅವಾಗ ಓಕೆ ಕೊಡ್ರಿ. ಈಗ ಲ್ಯಾಪ್ಟಾಪಿಗೆ ವೈರ್ಲೆಸ್ ಮೈಕ್ರೋಫೋನನ್ನು ಕನೆಕ್ಟ್ ಮಾಡಿದ್ವಿ. ನಾವು ಈಗ ಏನು ಮಾಡಬೇಕು ಅಂತಂದರೆ OBS ಸ್ಟುಡಿಯೋಗೆ ಆ್ಯಡ್ ಮಾಡಬೇಕು ಇದನ್ನು ಮೈಕ್ರೋಫೋನನ್ನು. ಆವಾಗ OBS ಸ್ಟುಡಿಯೋನ ಓಪನ್ ಮಾಡಿಕೊಡ್ರಿ. ಮಾಡ್ಕೊಂಡಾದ್ಮೇಲೆ ಇಲ್ಲಿ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತಿದೆಯಲ್ಲ, ಅದನ್ನು ಡಬಲ್ ಕ್ಲಿಕ್ ಮಾಡಿರಿ. ಅದ್ರ ಮೇಲೆ ಈಗ ಡಿಫಾಲ್ಟ್ ಇಲ್ಲಿ ಜಾಕ್ ಮೈಕ್ ಅಂತ ಬಂತು ನೋಡ್ರಿ, ಓಕೆ ಕೊಡ್ರಿ. ಆವಾಗ ಇಲ್ಲಿ ನೋಡ್ರಿ, ಹಲೋ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ ಅಂತಿದೆಯಲ್ಲ, ಬ್ಲಿಂಕ್ ಆಗ್ತಾ ಇದೆ ನೋಡ್ರಿ. ಹಲೋ ಮೈಕ್ ಟೆಸ್ಟಿಂಗ್ ಮಾಡ್ರಿ. ಆಮೇಲೆ ಇನ್ನೊಂದು ಏನು ಮಾಡ್ಬೇಕಂತಂದರೆ ಆಡಿಯೋ ಇನ್ಪುಟ್ ಕ್ಯಾಪ್ಚರ್ದು ಇಲ್ಲಿ ವೇವ್ ಬಾರ್ ಇದೆಯಲ್ಲ, ಅದು ರೆಡ್ಡಿಗೆ ಹೋಗಬಾರ್ದು. ಹಲೋ ಆವಾಗ ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಡ್ರಿ. ಹಲೋ ಈಗೇನು ಮಾಡಿದ್ವಿ ನಾವು, ವೈರ್ಲೆಸ್ ಮೈಕ್ರೋಫೋನನ್ನು OBS ಸ್ಟುಡಿಯೋಗೆ ಕನೆಕ್ಟ್ ಮಾಡಿದೆ. ಇನ್ನು ಕ್ಯಾಮ್ರಾವನ್ನು ಕನೆಕ್ಟ್ ಮಾಡಬೇಕು. ಹೇಗೆ ಕನೆಕ್ಟ್ ಮಾಡಿ, ಸೀನ್ ಒನ್ನಿಗೆ ಕ್ಯಾಮ್ರಾವನ್ನು ಕನೆಕ್ಟ್ ಮಾಡ್ತೀನಿ. ಹೇಗೆ ಅಂತಂದರೆ ಇಲ್ಲಿ ಪ್ಲಸ್ ಬಟನ್ ಇದೆಯಲ್ಲ, ಕ್ಲಿಕ್ ಮಾಡಿರಿ. ಆವಾಗ ವಿಡಿಯೋ ಕ್ಯಾಪ್ಚರ್ ಡಿವೈಸ್ ಅಂತಿದೆ, ಇದೇ ಕ್ಯಾಮ್ರಾ. ಓಕೆ ಕೊಡ್ರಿ. ಓಕೆ ಕೊಟ್ಟು ಇಲ್ಲಿ ಡಿವೈಸ್ ಅಂತಿದೆ, ಐರ್ವೆನ್ ವೆಬ್ ಕ್ಯಾಮ್ ಅಂತ ತೋರಿಸ್ತಾ ಇದೆ. ಇದೊಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನು. ಇದರ ಉಪಯೋಗ ಏನಂತಂದರೆ ಮೊಬೈಲ್ ಫೋನನ್ನೇ ವೆಬ್ ಕ್ಯಾಮ್ ಆಗಿ ಕನ್ವರ್ಟ್ ಮಾಡಲಿಕ್ಕೆ ಬಳಸ್ತೀವಿ ನಾವು. ಈಗ ನಾವೇನು ಮಾಡೋಣ, ಇಷ್ಟೊಂದು ವೆಬ್ ಕ್ಯಾಮ್ ತೋರಿಸ್ತೇವೆ. ಇಲ್ಲಿ ಐರ್ವೆನ್ ವೆಬ್ ಕ್ಯಾಮ್ ಒಂದು, ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನು. ಇಂಟಿಗ್ರೇಟೆಡ್ ವೆಬ್ ಕ್ಯಾಮ್ ಅಂತಿದೆ, ಇದು ಲ್ಯಾಪ್ಟಾಪ್ದ ಕ್ಯಾಮ್ರಾ. ಆಮೇಲೆ ಡ್ರೈಡ್ ಕ್ಯಾಮ್ ಸೋರ್ಸ್ 3 ಅಂತಿದೆ, ಇದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ನು. ಮೊಬೈಲನ್ನು ಏನು ಮಾಡ್ತೈತಿ, ವೆಬ್ ಕ್ಯಾಮಿಗೆ ಕನ್ವರ್ಟ್ ಮಾಡ್ತೈತಿ. ಈಗ ನಾನು ಕ್ರಿಯೇಬಲ್ ವೆಬ್ ಕ್ಯಾಮನ್ನು ಕನೆಕ್ಟ್ ಮಾಡಿದ್ದೀನಿ, ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ಓಕೆ ಕೊಡ್ತೀನಿ. ಈಗೇನು ಮಾಡಿದ್ವಿ, OBS ಸ್ಟುಡಿಯೋಗೆ ಕ್ಯಾಮ್ರಾವನ್ನು ಆ್ಯಡ್ ಮಾಡಿದ್ವಿ. ಆಯಿತಾ? ಕ್ಯಾಮ್ರಾವನ್ನು ಆ್ಯಡ್ ಮಾಡಿದಾಗ ಇಲ್ಲಿ ನೋಡ್ರಿ, ಸ್ವಲ್ಪ ಪೋರ್ಷನ್ ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಇದನ್ನೇನು ಮಾಡಬೇಕು, ಕ್ಯಾಮ್ರಾವನ್ನು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಡ್ರ್ಯಾಗನ್ನು ಮಾಡ್ಬೋದು. ಈ ರೀತಿ ಬೇಡ ಅಂತಂದರೆ ಇದನ್ನು ರೀಸೈಜ್ ಮಾಡ್ಕೋಬೋದು. ಈಗ ನೋಡ್ರಿ, ಈ ರೀತಿ ಮಾಡ್ಕೋಬೋದು. ಸ್ಕ್ರೀನಿಗೆ ಫಿಟ್ ಮಾಡ್ಕೊಂಡ್ರೆ ಮೊದಲಕ್ಕೆ ಮಾಡಿಕೊಂಡು ಈ ಪೋರ್ಷನನ್ನು ನಾವೇನು ಮಾಡೋಣ, ರಿಮೂವ್ ಮಾಡೋಣ. ಹೇಗೆ ರಿಮೂವ್ ಮಾಡಬೇಕಂತಂದರೆ ಕೀಬೋರ್ಡ್ಗೆ ಹೋಗಿ ಆಲ್ಟ್ ಬಟನ್ ಪ್ರೆಸ್ ಮಾಡಿ ಮೌಸದ ಲೆಫ್ಟ್ ಬಟನನ್ನು ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ಡ್ರ್ಯಾಗ್ ಮಾಡಿ ಬಿಟ್ಬಿಡ್ರಿ. ಮತ್ತು ಕ್ಯಾಮ್ರಾವನ್ನು ಸೆಲೆಕ್ಟ್ ಮಾಡಿಕೊಂಡು ಮೌಸದ ಲೆಫ್ಟ್ ಬಟನ್ದಿಂದ ಡ್ರ್ಯಾಗ್ ಮಾಡಿರಿ. ಮುಗಿದು ಇಷ್ಟು ಮಾಡಿದ್ವಿ. ಈಗೇನಾಯಿತು, ರೀಸೈಜ್ ಆಯಿತು. ರೀಸೈಜ್ ಆಗಿಂದ ಇದರ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡೋಣ. ಹೇಗೆ ಅಂತಂದರೆ ಕ್ಯಾಮ್ರಾವನ್ನು ಸೆಲೆಕ್ಟ್ ಮಾಡಿಕೊಡ್ರಿ, ಮೌಸದ ಲೆಫ್ಟ್ ಬಟನ್ ರೈಟ್ ಬಟನನ್ನು ಕ್ಲಿಕ್ ಮಾಡಿರಿ. ಇಲ್ಲಿ ಫಿಲ್ಟರ್ಸ್ ಅಂತ ಬಂದಿಂದ ಇಲ್ಲಿ ಇಫೆಕ್ಟ್ ಫಿಲ್ಟರ್ಸ್ ಅಂತಿದೆ, ಅಲ್ಲಿ ಓಪನ್ ಸ್ಪೇಸ್ ಒಳಗೆ ಮೌಸದ ರೈಟ್ ಬಟನನ್ನು ಕ್ಲಿಕ್ ಮಾಡಿ ಆ್ಯಡ್ ಅಂತ ಬಂತು ಕ್ರೋಮಾ ಕೀ ಓಕೆ ಕೊಡ್ರಿ. ಓಕೆ ಕೊಟ್ಟಿಂದ ಸಂಪೂರ್ಣವಾಗಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಲಿಲ್ಲ. ಆವಾಗ ಇಲ್ಲಿ 3 ಇದಾವೆ ನೋಡ್ರಿ, ಸಿಮಿಲಾರಿಟಿ, ಸ್ಮೂತ್ನೆಸ್ಸು, ಕೀ ಕಲರ್, ಸ್ಪಿಲ್ ರಿಡಕ್ಷನ್ ಅಂತಿದೆ. ಸ್ಮೂತ್ನೆಸ್ಸು ಮತ್ತು ಕೀ ಕಲರ್ ಸ್ಪಿಲ್ ರಿಡಕ್ಷನ್ ಅಂತಿದೆಯಲ್ಲ, ಅದನ್ನು ನಾವೇನು ಮಾಡೋಣ,
ನೀಲ್ ಮಾಡ್ಕೊಂಡು ಆಮೇಲೆ ಸಿಮಿಲಾರಿಟಿಯನ್ನು ಇನ್ಕ್ರೀಸ್ ಮಾಡ್ಕೊಂಡು ಮಾಡಿ. ಈಗೇನಾಯಿತು, ಬ್ಯಾಕ್ಗ್ರೌಂಡ್ ಸಂಪೂರ್ಣವಾಗಿ ರಿಮೂವ್ ಆಯಿತು. ಈಗ ಕ್ಲೋಸ್ ಮಾಡಿ ಇದಕ್ಕೆ ನಾವೇನು ಮಾಡೋಣ, ಒಂದು ಇಮೇಜನ್ನು ಹಾಕೋಣ. ಹೇಗೆ ಹಾಕಬೇಕು ಅಂತಂದರೆ ಮತ್ತೆ ಸೋರ್ಸಿಗೆ ಬರಬೇಕು. ಸೋರ್ಸಿಗೆ ಬಂದು ಇಮೇಜ್ ಅಂತ ಇದೆಯಲ್ಲ ಅದನ್ನು ಸಿಲೆಕ್ಟ್ ಮಾಡಿಕೊಂಡು ಓಕೆ ಕೊಡೋಣ. ಓಕೆ ಕೊಟ್ಕೊಂಡು ಬ್ರೌಸ್ ಮಾಡೋಣ. ಅಂದರೆ ಎಲ್ಲಿ ಇಮೇಜಸ್ ಅದಾವು ಅಲ್ಲಿ ಹೋಗೋಣ. ನಾನು ನ್ಯೂ ವ್ಯಾಲ್ಯೂಮ್ ಡಿದಲ್ಲಿ ಬ್ಯಾಕ್ಗ್ರೌಂಡ್ ಅಂತಿದೆ, ಅದರಲ್ಲಿ ಇಮೇಜಸನ್ನು ಇಟ್ಟಿದ್ದೀನಿ. ಅದನ್ನು ಓಪನ್ ಮಾಡ್ಕೊಳ್ತೀನಿ. ನಿಮ್ಗೆ ಇಷ್ಟವಾದ ನೀವು ಯಾವ ಇಮೇಜಸನ್ನು ಇಟ್ಟಿರ್ತೀರ ಆ ಇಮೇಜಸನ್ನು ಆ್ಯಡ್ ಮಾಡಿರಿ. ನಾನು ಈ ಇಮೇಜನ್ನು ತೊಗೊಳ್ತೀನಿ, ಓಪನ್ ಮಾಡ್ಕೊಳ್ತೀನಿ. ಮಾಡಿಕೊಂಡು ಈಗ ಇಮೇಜ್ ಮೇಲ್ಗಡೆ ಆಯ್ತಲ್ಲ, ಅದನ್ನು ಕೆಳಗಡೆ ತರಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮೌಸದ ಲೆಫ್ಟ್ ಬಟನ್ನಿಂದ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಡ್ರ್ಯಾಗ್ ಮಾಡಿನೂ ತರ್ಬೋದು. ಈ ರೀತಿ ಮಾಡ್ಬೋದು. ಇಲ್ಲ ಅಂತಂದರೆ ಈಗ ಇದನ್ನು ಕೆಳಗೆ ತರಬೇಕಂತಂದರೆ ಇದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಈಗ ಡೌನ್ ಬೇರೆ ಐತೆಯಲ್ಲ ಅದನ್ನು ಕ್ಲಿಕ್ ಮಾಡಿರಿ, ಬಂತು. ಈ ರೀತಿಯಾಗಿ ನಾವೇನು ಮಾಡ್ಬೋದು, OBS ಸ್ಟುಡಿಯೋದಲ್ಲಿ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಿ ಇಮೇಜನ್ನು ಹಾಕಿದ್ವಿ. ಈಗ ಸೀನ್ ಟೂಲ್ಗೆ ಬರೋಣ. ಸೀನ್ ಟೂಲ್ಗೆ ಬಂದು ನಾವೇನು ಮಾಡೋಣ, ಇಲ್ಲಿ ಪ್ಲಸ್ ಬಟನನ್ನು ಕ್ಲಿಕ್ ಮಾಡಿ ವಿಂಡೋ ಕ್ಯಾಪ್ಚರ್ ಡಿವೈಸನ್ನು ಆ್ಯಡ್ ಮಾಡೋಣ. ಈ ವಿಂಡೋ ಕ್ಯಾಪ್ಚರ್ ಡಿವೈಸ್ ಅಂತಂದರೆ ಏನು ಅಂತಂದರೆ, ಅದು ಒಂದು ವಿಂಡೋ ಏನಿರ್ತದಲ್ಲ ಅದರಲ್ಲಿ ನಾವು ಏನನ್ನು ಆ್ಯಡ್ ಮಾಡ್ತೀವೋ ಅದಷ್ಟೇ ತೋರಿಸ್ತೈತಿ. ಹೌದಾ? ಆವಾಗ ಇದನ್ನು ಮಿನಿಮೈಸ್ ಮಾಡಿ ಈಗೇನು ಕ್ಯಾಮ್ರಾ ಇದೆಯಲ್ಲ ಇದನ್ನೇ ಅದರಲ್ಲಿ ಆ್ಯಡ್ ಮಾಡ್ತೀನಿ ನಾನು. ಈಗ ಕಾಣಿಸ್ತಾ ಇದೆಯಲ್ಲ ಈ ಕ್ಯಾಮ್ರಾವನ್ನು ವಿಂಡೋ ಕ್ಯಾಪ್ಚರಲ್ಲಿ ಆ್ಯಡ್ ಮಾಡ್ತೀನಿ. ಈಗ OBS ಸ್ಟುಡಿಯೋದಲ್ಲಿ ಮತ್ತೆ ಮ್ಯಾಕ್ಸಿಮೈಸ್ ಮಾಡಿಕೊಂಡ್ರೆ ಮಾಡಿಕೊಂಡು ವಿಂಡೋಗೆ ಬಂದು ವಿಂಡೋ ಕ್ಯಾಮ್ರಾ ಅಂತಿದೆಯಲ್ಲ ಸೆಲೆಕ್ಟ್ ಮಾಡಿಕೊಂಡ್ರೆ ಬಂತು. ಮತ್ತು ಇದಕ್ಕೂ ಮೈಕನ್ನು ಆ್ಯಡ್ ಮಾಡ್ಕೋಬೇಕು. ಹೇಗೆ ಅಂತಂದರೆ ಸೀನ್ 1ದಲ್ಲಿ ಆಡಿಯೋ ಕ್ಯಾಪ್ಚರ್ ಇದೆಯಲ್ಲ ಅದನ್ನು ಕಾಪಿ ಮಾಡಿಕೊಂಡು ಸೀನ್ 2 ಬಂದು ಪೇಸ್ಟ್ ಮಾಡಿರಿ. ಪೇಸ್ಟ್ ರೆಫರೆನ್ಸ್ ಅಂದಿದೆಯಲ್ಲ ಮಾಡಿದ್ವಿ, ಮೈಕನ್ನು ಆ್ಯಡ್ ಮಾಡಿದ್ವಿ. ಮಾಡಿ ಇದು ವಿಂಡೋ ಕ್ಯಾಪ್ಚರ್ ಆಯಿತು. ಇದು ವಿಂಡೋ ಕ್ಯಾಪ್ಚರ್. ಹೀಗೆ ನಾವೇನು ಮಾಡ್ಬೋದು, OBS ಸ್ಟುಡಿಯೋನ ಬಳಸ್ಕೋಬೋದು. ನಮಗೆ ಈಗ ಈ ವಿಡಿಯೋದಲ್ಲಿ ಏನು ಗೊತ್ತಾಯಿತು ಅಂತಂದರೆ ಸೀನನ್ನು ಹೇಗೆ ಕ್ರಿಯೇಟ್ ಮಾಡಬೇಕು, ಹಾಗೆ ಸೀನ್ ಕ್ರಿಯೇಟ್ ಆದಮೇಲೆ ಸೀನಿಗೆ ಸೋರ್ಸಸನ್ನು ಆ್ಯಡ್ ಮಾಡೋದು ಗೊತ್ತಾಯಿತು. ಸೋರ್ಸ್ ಯಾವುವು ಅಂತಂದರೆ ಮೊದಲೇಕ ಆಡಿಯೋ ಇನ್ಪುಟ್ ಕ್ಯಾಪ್ಚರು, ಆಮೇಲೆ ಎರಡನೇದಾಗಿ ವಿಡಿಯೋ ಇನ್ಪುಟ್ ಕ್ಯಾಪ್ಚರನ್ನು ಆ್ಯಡ್ ಮಾಡೋದು. ಹಾಗೆ ವಿಡಿಯೋ ಕ್ಯಾಪ್ಚರ್ ಡಿವೈಸಲ್ಲಿ ಹಿಂದ್ಗಡೆ ಇರುವಂತಹ ಗ್ರೀನ್ ಸ್ಕ್ರೀನನ್ನು ಕ್ರೋಮಾ ಕೀ ಸಹಾಯದಿಂದ OBS ಸ್ಟುಡಿಯೋದಲ್ಲಿ ಹೇಗೆ ಬ್ಯಾಕ್ಗ್ರೌಂಡನ್ನು ರಿಮೂವ್ ಮಾಡಬೇಕು ಅನ್ನೋದು ಗೊತ್ತಾಯಿತು. ಆಮೇಲೆ ಮೈಕನ್ನು ಆ್ಯಡ್ ಮಾಡೋದು ಗೊತ್ತಾಯಿತು. ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.